ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಕುರಿತು ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಕ್ರೈಸ್ತ ಧರ್ಮದ ಕುರಿತು ನೋಡೋಣ. ಈ ಕ್ರೈಸ್ತ ಧರ್ಮವು ಶಕ 1ನೇ ಶತಮಾನದ ಆರಂಭದಲ್ಲಿ ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿದ್ದಂಥ ಪ್ಯಾಲೆಸ್ತೈನ್ ಪ್ರಾಂತ್ಯದ ನಜ್ರತ್ನಲ್ಲಿ ಸ್ಥಾಪನೆಯಾಯಿತು. ಈ ಕ್ರೈಸ್ತ ಧರ್ಮ ಎಲ್ಲಿ ಸ್ಥಾಪನೆಯಾಯಿತಪ್ಪ ಅಂತಂದ್ರೆ ಪ್ಯಾಲೆಸ್ತೈನ್ ಪ್ರಾಂತ್ಯದ ನಜ್ರತ್ನಲ್ಲಿ ಸ್ಥಾಪನೆಯಾಯಿತು. ಇದರ ಸ್ಥಾಪಕರು ಬಂದು ಜೀಸಸ್ ಕ್ರೈಸ್ತರು. ಜೀಸಸ್ರೇನಪ್ಪ ಅಂತಂದ್ರೆ ಇದರ ಸ್ಥಾಪಕರಾಗಿದ್ದರು. ಈ ಕ್ರೈಸ್ತ ಧರ್ಮ ಸ್ಥಾಪನೆಗಿಂತ ಮುಂಚೆ ಪ್ಯಾಲೆಸ್ತೈನ್ ಪ್ರಾಂತ್ಯದಲ್ಲಿ ನೆಲೆಸಿದಂಥ ಅನೇಕ ಯಹೂದಿಗಳು ಸಾಕಷ್ಟು ಮೂಢನಂಬಿಕೆಗಳಿಗೆ ಮತ್ತು ಅಲ್ಲಿನ ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಒಳಗಾಗಿ ಅನೇಕ ಕಷ್ಟಗಳಿಗೆ ಗುರಿಯಾಗಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ಈ ಜೀಸಸ್ರವರ ಜನನವಾಗಿ ನಂತರ ಕ್ರೈಸ್ತ ಧರ್ಮವು ಸ್ಥಾಪನೆಯಾಯಿತು. ಇನ್ನು ಈ ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳು ನೋಡುವುದಾದರೆ ಈ ಯೇಸು ಕ್ರಿಸ್ತರ ಕುರಿತಾಗಿ ಹೆಚ್ಚಿನ ಸಂಗತಿಗಳು ಲಭ್ಯವಾಗಿರುವುದಲ್ಲ. ದೊರಕಿರುವಂಥ ಆಧಾರದ ಮೇಲೆ ಈ ಜೀಸಸ್ರು 1ನೇ ಶತಮಾನದಲ್ಲಿ ಜೆರುಸಲೆಂ ಬಳಿ ಇರುವಂಥ ಬೆತ್ಲೆಹ್ಯಾಮ್ ಎಂಬಂಥ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬವೊಂದರಲ್ಲಿ ಮೇರಿ ಮತ್ತು ಜೋಸೆಫ್ರ ಮಗನಾಗಿ ಜನಿಸಿದರು. ಇವರು ಜನನ ಎಲ್ಲಿ ಆತಪ್ಪ ಅಂತಂದ್ರ ಬೆತ್ಲೆಹ್ಯಾಮ್ನಲ್ಲಿ ಆತ. ಅವರ ತಾಯಿ ಹೆಸರು ಮೇರಿ, ತಂದೆ ಹೆಸರು ಜೋಸೆಫ್. ಇವರಿಗೆ ಬಾಲ್ಯದಲ್ಲಿ ಒಂದು ವ್ಯವಸ್ಥಿತವಾದಂಥ ವಿದ್ಯಾಭ್ಯಾಸ ಸಿಗದೇ ಇದ್ದರೂ ಕೂಡ ಅವರು ಅಸಾಧಾರಣ ಗ್ರಹಣ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದಾಗಿ ಅಪಾರವಾದ ಧಾರ್ಮಿಕ ಜ್ಞಾನವನ್ನು ಹೊಂದಿ ಯಹೂದಿಗಳ ಧರ್ಮ ಗ್ರಂಥಗಳನ್ನು ಮತ್ತು ತತ್ವಗಳನ್ನು ಸರಳವಾಗಿ ವಿವರಿಸಿ ಅಚ್ಚರಿಗೊಳಿಸಿದರು. ಈ ಜೀಸಸ್ ಅವರಿಗೆ ಏನಪ್ಪ ಅಂತಂದ್ರೆ ಬಾಲ್ಯದಲ್ಲಿ ಏನಪ್ಪ ಅಂತಂದ್ರೆ ವಿದ್ಯಾಭ್ಯಾಸ ದೊರಕದೇ ಇದ್ದರೂ ಕೂಡ ಅವರು ಏನಪ್ಪ ಅಂತಂದ್ರ ತಮ್ಮ ಅಗಾಧವಾದ ಜ್ಞಾನದಿಂದ ಯಹೂದಿಗಳ ಧರ್ಮ ಗ್ರಂಥಗಳನ್ನು ಮತ್ತು ತತ್ವಗಳನ್ನು ಸರಳವಾಗಿ ವಿವರಿಸಿ ಅಚ್ಚರಿಗೊಳಿಸಿದರು. ಇವರು ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಎಂಬುವರ ಪ್ರಭಾವಕ್ಕೆ ಒಳಗಾಗಿ ಅವರಿಂದ ದೀಕ್ಷಾಸ್ನಾನ ಪಡೆದರು. ಈ ದೀಕ್ಷಾಸ್ನಾನ ಏನಪ್ಪ ಅಂತಂದ್ರ ಜಾನ್ ಬ್ಯಾಪ್ಟಿಸ್ಟ್ ಎನ್ನುವರ ಪ್ರಭಾವಕ್ಕೆ ಒಳಗಾಗಿ ದೀಕ್ಷಾಸ್ನಾನವನ್ನು ಪಡೆದರು. ನಂತರ ದೀಕ್ಷೆಯನ್ನು ನೀಡಿದಂಥ ಜಾನ್ ಜೀಸಸ್ರನ್ನು ಮಸೀಹ ಅಥವಾ ಮಹಾರಕ್ಷಕನೆಂದು ಕರೆದರು. ನಂತರ ಈ ದೀಕ್ಷೆಯ ಸ್ವೀಕಾರದ ನಂತರ ಕಷ್ಟದಲ್ಲಿದ್ದಂತಹ ಜನರಿಗೆ ಜೀಸಸ್ರವರು ದಿವ್ಯ ಜ್ಞಾನವನ್ನು ಬೋಧಿಸಿ ಅವರಿಗೆ ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತಿದ್ದರು. ಹಾಗೆ ದಿನೇ ದಿನೇ ಜೀಸಸ್ರ ಸೇವಾ ಮನೋಭಾವನೆಗಳು ಮತ್ತು ಅನುಕಂಪಗಳು ಎಲ್ಲ ವರ್ಗಗಳನ್ನು ಆಕರ್ಷಿಸಿ ಜನಪ್ರಿಯವಾದವು. ಕ್ರಮೇಣ ಅವರು ಜನರ ದೃಷ್ಟಿಯಲ್ಲಿ ಒಬ್ಬ ರಕ್ಷಕನಂತೆ ಹಾಗೂ ದೈವತ್ವ ಸ್ಥಾನವನ್ನು ಅವರು ಹೊಂದಲಾರಂಭಿಸಿದರು. ಇದನ್ನು ಯಹೂದಿಯರಲ್ಲಿದ್ದಂಥ ಸಂಪ್ರದಾಯ ವರ್ಗ ನಿಧಾನವಾಗಿ ವಿರೋಧಿಸಿತು. ಇವರು ಜೀಸಸ್ರ ಬಗ್ಗೆ ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದಂಥ ಪಾಂಟಿಯಸ್ ಪಿಲಾತನಿಗೆ ದೂರನ್ನು ನೀಡಿ ರಾಜ್ಯದ್ರೋಹದ ಆರೋಪ ಮಾಡಿದರು. ವಿಚಾರಣೆ ನಂತರ ಈ ಜೀಸಸ್ರವರನ್ನು ಏನಪ್ಪ ಅಂತಂದ್ರ ಗೋಲ್ಗೊಥಾ ಎಂಬ ಬೆಟ್ಟದಲ್ಲಿ ಒಂದು ಶುಕ್ರವಾರ ದಿನ ಶಿಲುಬೆಗೆ ಏರಿಸಿದರು. ಯಾವ ಬೆಟ್ಟದಲ್ಲಿಪ್ಪ ಅಂತಂದ್ರೆ ಗೋಲ್ಗೊಥಾ ಎಂಬಂತ ಬೆಟ್ಟದಲ್ಲಿ ಶುಕ್ರವಾರ ದಿನ ಈ ಜೀಸಸ್ರವರನ್ನು ಶಿಲುಬೆಗೆ ಏರಿಸಲಾಯಿತು. ಈ ದಿನವನ್ನು ಕ್ರೈಸ್ತ ಸಮುದಾಯದವರು ಏನಪ್ಪ ಅಂತಂದ್ರ ಗುಡ್ ಫ್ರೈಡೆ ಎಂದು ಆಚರಿಸುತ್ತಾರೆ. ಇನ್ನು ಈ ಯೇಸು ಕ್ರಿಸ್ತರ ಬೋಧನೆಗಳು ನೋಡುವುದಾದರೆ ಈ ಯೇಸು ಕ್ರಿಸ್ತರು ತನ್ನ 30ನೇ ವಯಸ್ಸಿನಿಂದ 33ನೇ ವಯಸ್ಸಿನವರೆಗೂ ಪ್ಯಾಲೆಸ್ತೈನ್ ಪ್ರಾಂತ್ಯದ ಹಲವಾರು ಭಾಗಗಳಲ್ಲಿ ಸಂಚರಿಸಿ ದೈವತ್ವದ ಬಗೆಗೆ ಸರಳ ಬೋಧನೆಗಳನ್ನು ಮಾಡಿದರು. ಈ ಬೋಧನೆಗಳು ಮಾಡುವ ಮೂಲಕ ಮಾನವ ಸಮಾಜಕ್ಕೆ ಶಾಂತಿ, ಕರುಣೆ, ಭದ್ರ ಬುನಾದಿಯೊಂದನ್ನು ನೀಡಿದರು. ಅವರ ಬೋಧನೆಗಳು ನೋಡುವುದಾದರೆ
ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಸೊ ಏನೋ ಹೇಳ್ತಾನಪ್ಪ ಅಂತಂದರೆ, ದೇವರು ಇರೋದು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಇನ್ನು ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆಯಿಂದ ಕೂಡಿರಬೇಕು. ನಾವು ಕಷ್ಟದಲ್ಲಿದ್ದವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಇನ್ನು ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಇವಿಷ್ಟು ಏನಪ್ಪ ಅಂತಂದರೆ ಯೇಸು ಕ್ರಿಸ್ತರ ಬೋಧನೆಗಳಾಗಿವೆ. ಇನ್ನು ಕ್ರೈಸ್ತ ಧರ್ಮದ ಪ್ರಸಾರ ನೋಡುವುದಾದರೆ, ಜೀಸಸ್ರು ಬದುಕಿದಾಗ ಭಾಗಗಳಿಗೆ ತನ್ನ ತತ್ವಗಳನ್ನು ಪ್ರಪಂಚದ ಎಲ್ಲ ಭಾಗಗಳಿಗೂ ತಲುಪಿಸಿ ಆ ಮೂಲಕ ಕಷ್ಟದಲ್ಲಿದ್ದವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ಮತ್ತು ದೀಕ್ಷೆಯನ್ನು ತನ್ನ 12 ಜನ ಶಿಷ್ಯರಿಗೆ ವಹಿಸಿದರು. ಈ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯುವರು. ಇವರಲ್ಲಿ ಸಂತ್ ಪೀಟರನು ಅತಿ ಪ್ರಮುಖನಾಗಿದ್ದು, ರೋಮಿಗೆ ತೆರಳಿ ಚರ್ಚ್ ಸ್ಥಾಪಿಸಿ ಪ್ರಪಂಚಾದ್ಯಂತ ಧರ್ಮ ಪ್ರಚಾರಕರನ್ನು ಕಳುಹಿಸಿ ಕ್ರೈಸ್ತ ಧರ್ಮದ ಸುವಾರ್ತೆಗಳ ಪ್ರಚಾರ ಆರಂಭಿಸಿದನು. ಯಾರು? ಸಂತ್ ಪೀಟರನು. ಈ ಚರ್ಚ್ ಇಂದು ಇಡೀ ಪ್ರಪಂಚದ ಕ್ಯಾಥೋಲಿಕ್ ಸಮುದಾಯದವರ ಪ್ರಮುಖ ಕೇಂದ್ರವಾಗಿದೆ. ಈ ಪ್ರಾರಂಭದಲ್ಲಿ ರೋಮನ್ ಚಕ್ರವರ್ತಿಗಳು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಅಡ್ಡಿಪಡಿಸಲಿಲ್ಲ. ಇದರಿಂದಾಗಿ ರೋಮನ್ ಸಾಮ್ರಾಜ್ಯಾದ್ಯಂತ ತ್ವರಿತವಾಗಿ ಧರ್ಮ ಹರಡಿತು. ಆದರೆ 1ನೇ ಶತಮಾನದ ನಂತರ ಕ್ರಮೇಣ ರೋಮನ್ ಚಕ್ರವರ್ತಿಗಳು ಪ್ರಚಾರಕರಿಗೆ ಹಿಂಸೆ ನೀಡಲಾರಂಭಿಸಿ ಧರ್ಮ ಪ್ರಚಾರಕ್ಕೆ ಅಡ್ಡಿಪಡಿಸಿದರು. ಇದನ್ನು ಲೆಕ್ಕಿಸದೆ ಪ್ರಚಾರಕರು ತಮ್ಮ ಕಾರ್ಯವೈಖರಿಯನ್ನು ಮುಂದುವರಿಸಿ ನಂತರ 4ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾನ್ಸ್ಟಂಟೈನ್ ಕ್ರಿಸ್ತಶಕ 313ರಲ್ಲಿ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವನ್ನಾಗಿ ಸ್ವೀಕರಿಸಿದನು. ಅಂದಿನಿಂದ ಈ ಧರ್ಮ ರಾಜ್ಯಾಧಿಕಾರದ ಬೆಂಬಲವನ್ನು ಪಡೆದು ರೋಮ್, ಗ್ರೀಕ್, ಮ್ಯಾಸಿಡೋನಿಯಾ, ಏಷ್ಯಾ ಮೈನರ್ಗಳಲ್ಲಿ ಹರಡಲಾರಂಭಿಸಿತು. ರೋಮ್ ಚರ್ಚ್ ಹಾಗೂ ಮತ ಪ್ರಚಾರಕರು ನಡೆಸಿದಂಥ ಮತಾಂತರದಿಂದ ಹೆಚ್ಚಿನ ಪ್ರಚಾರ ಪಡೆಯಿತು. ಈ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿರುತ್ತದೆ. ಈ ಧರ್ಮದ ಕೊಡುಗೆಗಳು ನೋಡುವುದಾದರೆ, ಇದು ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವ ತತ್ವಗಳನ್ನು ನೀಡಿದೆ ಹಾಗೂ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿ ಶಿಕ್ಷಣದ ಬೆಳವಣಿಗೆಗೆ ಕಾರಣರಾದರು. ಕಟ್ಟಡಗಳ ನಿರ್ಮಾಣಕ್ಕೆ ಗೋಥಿಕ್ ಶೈಲಿಯನ್ನು ಪರಿಚಯಿಸಿದರು. ಅದೇ ರೀತಿಯಾಗಿ ವೈದ್ಯಕೀಯ ಸೇವೆಗಳನ್ನು ಪ್ರಪಂಚಾದ್ಯಂತ ವಿಸ್ತರಿಸಿದರು. ಸ್ತ್ರೀಯರು ಮತ್ತು ದುರ್ಬಲ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡಿದ್ದರಿಂದ ಗುಣಾತ್ಮಕ ಸಾಮಾಜಿಕ ಬದಲಾವಣೆಗಳು ಆದವು. ಇದನ್ನೇ ಸಬಲೀಕರಣ ಎಂದು ಕರೆಯಲಾಗಿದೆ. ಇನ್ನು ಈ ಕ್ರೈಸ್ತ ಧರ್ಮದ ಪಂಗಡಗಳನ್ನು ನೋಡುವುದಾದರೆ, ಇಲ್ಲಿ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ಎಂಬಂಥ 2 ಪಂಗಡಗಳನ್ನು ಕ್ರೈಸ್ತ ಧರ್ಮದಲ್ಲಿ ಕಾಣಸಿಗುತ್ತವೆ.